ಚೀನಾ ಇತ್ತೀಚೆಗೆ ವಿಶ್ವದ ಮೊದಲ ಸಂಪೂರ್ಣವಾಗಿ ಏಕನಿಯಂತ್ರಿತ ರಸ್ತೆ ಪುನರ್ಪಾವಣೆ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಇದೊಂದು ತಾಂತ್ರಿಕ ಕೀರ್ತಿ ಶಿಖರವಾಗಿ ಪರಿಗಣಿಸಬಹುದು, ಏಕೆಂದರೆ ಇದು ಮೊದಲ ಬಾರಿಗೆ ಯಾವುದೇ ಮಾನವ ಚಲಾವಣೆಯಿಲ್ಲದೆ ಕೇವಲ ಕೃತಕ ಬುದ್ಧಿಮತ್ತೆ (IA) ಮತ್ತು ಸ್ವಾಯತ್ತ ಯಂತ್ರಗಳು ಆಟೋನಮಸ್ ಮೆಷಿನ್ಸ್ ಬಳಸಿ ಹೆದ್ದಾರಿ ಪುನರ್ಪಾವಣೆ ಮಾಡಲಾಯಿತು. ಈ ಯೋಜನೆಯಲ್ಲಿ ಜರುಗಿತು. ಬೀಜಿಂಗ್ ಹಾಂಗ್ಕಾಂಗ್ ಮೆಕೋ ಎಕ್ಸ್‌ಪ್ರೆಸ್‌ವೇ ಎನ್ನುವ ಪ್ರಮುಖ ಹೆದ್ದಾರಿಯ 157.8 ಕಿಲೋಮೀಟರ್ ಭಾಗವನ್ನು ಚೀನಾ ಸಂಪೂರ್ಣವಾಗಿ ಪುನರ್ಪಾವಣೆ ಮಾಡಿತು. ಇದು ಕೇವಲ ಹೆದ್ದಾರಿ ಮರುಮರಮ್ಮತ್ತಿನ ಕಾರ್ಯವಲ್ಲ, ಬದಲಾಗಿ ಭವಿಷ್ಯದ ರಸ್ತೆ ಎಂಬ ದೃಷ್ಟಿಕೋನದಿಂದ ನಿರ್ಮಿಸಲಾಯಿತು. ಯಾವ ಯಂತ್ರಗಳನ್ನು ಬಳಸಲಾಯಿತು? ಆಟೋನಮಸ್ ಪೇವಿಂಗ್ ಮೆಷಿನ್ಸ್ ರಸ್ತೆ ಬಿಚ್ಚುವ ಯಂತ್ರಗಳು, ಸೆಲ್ಫ್ ಡ್ರೈವಿಂಗ್ ರೋಲರ್ಸ್ ಗುಂಡಿ ಸರಿಪಡಿಸುವ ಯಂತ್ರಗಳು, ಡ್ರೋನ್ಸ್ ನಿಖರ ನಕ್ಷೆ ಮತ್ತು ಮೇಲ್ದಂಡೆಯ ಮೇಲ್ವಿಚಾರಣೆಗಾಗಿ, ಸೆನ್ಸರ್ಸ್, 5G ಆಂಟೆನಾಸ್ ಮತ್ತು ವೈರ್ ಡಿವೈಸ್ ತಕ್ಷಣದ ಮಾಹಿತಿ ವಿನಿಮಯಕ್ಕಾಗಿ. ಈ ಯಂತ್ರಗಳು ನಿಖರವಾಗಿ ಕೆಲಸ ಮಾಡುತ್ತವೆ, ಅಡ್ಡಿ ಬಂದಾಗ ತಕ್ಷಣ ಪರಿಹಾರಕ್ಕೆ ಬರಬಹುದು, ಬಲವಾದ ನಿಯಂತ್ರಣ ವ್ಯವಸ್ಥೆ ಹೊಂದಿವೆ ಮತ್ತು ಮಾನವ ಹಸ್ತಕ್ಷೇಪವಿಲ್ಲದೆ ಸ್ವತಃ ನಿರ್ಧಾರ ತೆಗೆದುಕೊಳ್ಳುತ್ತವೆ. ವಿಶೇಷತೆ ಏನು? ಝೀರೋ ಎಡ್ಜ್ ಟ್ರಿಮ್ಮಿಂಗ್ ಎರ್ರರ್ಸ್ ರಸ್ತೆ ಅಂಚುಗಳಲ್ಲಿ ಯಾವುದೇ ಕತ್ತರಿಸುವ ಕರಿಂಗ್ ತಪ್ಪುಗಳು ನಡೆದಿಲ್ಲ. ಇದು ರಸ್ತೆ ಗುಣಮಟ್ಟ ಹೆಚ್ಚಿಸುತ್ತದೆ. ವರ್ಚುವಲ್ ಸೇಫ್ಟಿ ಫೆನ್ಸ್ ಮಾನವರ ಹಾದಿ ಅಥವಾ ಸುರಕ್ಷತೆಗಾಗಿ ಯಾವುದೇ ಲೋಹದ ಬೇಲಿ ಅಗತ್ಯವಿಲ್ಲ. AI ಆಧಾರಿತ ವಿಂಚುನಿ ಗಡಿ ವ್ಯವಸ್ಥೆ ಬಳಸಲಾಗಿದೆ. ಆಬ್ಸ್ಟ್ಯಾಕಲ್ ಡಿಟೆಕ್ಷನ್ ಸಿಸ್ಟಮ್ ದಾರಿ ಮೇಲೆ ಬರುವ ಅಡ್ಡಿಗಳನ್ನು ಗುರುತಿಸಿ ತಕ್ಷಣ ಪರಿಹರಿಸುತ್ತವೆ. 24 ಡಿವಿಷನ್ 7 ಆಪರೇಷನ್ ಮನುಷ್ಯರು ದಿನರಾತ್ರಿ ಕೆಲಸ ಮಾಡಲು ಸಾಧ್ಯವಿಲ್ಲ, ಆದರೆ ಈ ಯಂತ್ರಗಳು ನಿಲ್ಲದೆ ಕೆಲಸ ಮಾಡುತ್ತವೆ. ಇದರಿಂದ ಏನು ಪ್ರಯೋಜನ? ಸುರಕ್ಷತೆ ಕಾರ್ಮಿಕರು ಅಪಾಯದ ಪ್ರದೇಶಗಳಲ್ಲಿ ಕೆಲಸ ಮಾಡುವ ಅಗತ್ಯವಿಲ್ಲ. ವೇಗ ಮತ್ತು ಪರಿಣಾಮಕಾರಿತ್ವ ಕಡಿಮೆ ಸಮಯದಲ್ಲಿ ಹೆಚ್ಚು ದುಡಿಮೆ. ಶ್ರೇಷ್ಠ ಗುಣಮಟ್ಟ ನಿರಂತರ ತಪಾಸಣೆಯಿಂದ ಉತ್ತಮ ರೀತಿಯ ರಸ್ತೆ. ಸಾವಿರಾರು ಕೋಟಿ ರೂಪಾಯಿಗಳ ಉಳಿತಾಯ. ದೀರ್ಘಾವಧಿಯ ನವೀಕರಣದ ಅವಶ್ಯಕತೆ ಕಡಿಮೆಯಾಗುತ್ತದೆ. ಈ ಯೋಜನೆಯು ಚೀನಾ ಯೋಜಿಸುತ್ತಿರುವ ವೆಹಿಕ್ಯುಲರ್ ಕ್ಲೌಡ್ ತಂತ್ರಜ್ಞಾನ ಮಾರ್ಗಸೂಚಿಯ ಭಾಗವಾಗಿದೆ. ಇದರಲ್ಲಿ ರಸ್ತೆಗಿಂತಲೂ ಹೆಚ್ಚು ಬುದ್ಧಿವಂತ ತಂತ್ರಜ್ಞಾನ ಅಳವಡಿಸಲಾಗಿದೆ. ವಾಹನಗಳು, ರಸ್ತೆಗಳು ಮತ್ತು ಕ್ಲೌಡ್ ಎಲ್ಲವೂ ಪರಸ್ಪರ ಸಂಪರ್ಕದಲ್ಲಿರುತ್ತವೆ. ಈ ಮೂಲಕ ಸ್ವಯಂಚಾಲಿತ ವಾಹನಗಳ ಕಾಲಕ್ಕೆ ಚೀನಾ ಸಜ್ಜಾಗುತ್ತಿದೆ. ಚೀನಾದ ಈ AI ರಸ್ತೆ ಯೋಜನೆ ಕೇವಲ ಟೆಕ್ನಾಲಜಿ ಸಾಧನೆಯಲ್ಲ, ಇದು ಭವಿಷ್ಯದ ನಗರ ನಿರ್ಮಾಣದ ಮೊದಲ ಹೆಜ್ಜೆ. ಮಾನವರು ರಸ್ತೆ ನಿರ್ಮಿಸುತ್ತಿದ್ದ ಯುಗದ ನಂತರ ಈಗ ಯಂತ್ರಗಳನ್ನು ನಿರ್ಮಿಸುತ್ತಿರುವ ಕಾಲವೊಂದು ಬಂದಿದೆ. ಇನ್ನಷ್ಟು ಭವಿಷ್ಯವಾಣಿ, ತಂತ್ರಜ್ಞಾನ ಮಾಹಿತಿ ಹಾಗೂ ಭಾರತೀಯ ಪರಂಪರೆಯಲ್ಲಿನ ವೈಜ್ಞಾನಿಕ ಮಹತ್ವಗಳಿಗಾಗಿ ಎನ್ವಿರಾಲ್ ಎ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.